ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಾಡೆ. ಫಿಫಾ ವರ್ಲ್ಡ್ ಕಪ್ 2026 ನಡೀತಾ ಇದೆ. ಅದ್ಭುತವಾದಂತ ಪ್ರದರ್ಶನವನ್ನ ಎಲ್ಲಾ ತಂಡಗಳು ತೋರಿಸ್ತಾ ಇರುವಂತದ್ದು. ನಿನ್ನೆ ಒಂದು ರೆಕಾರ್ಡ್ ಕೂಡ ಆಯ್ತು. 68 ವರ್ಷಗಳ ಇತಿಹಾಸದಲ್ಲೇ ಒಂದೇ ದಿನ 4 ಪಂದ್ಯಗಳು ಕೂಡ ಡ್ರಾ ಆಗಿದ್ದು 68 ವರ್ಷದ ಹಿಂದೆ ನಡೆದಿದ್ದಂತೆ. ಅದಾದ್ಮೇಲೆ ನಿನ್ನೆನೆ ನಡೆದಿತ್ತು. ನಾನು ಹೇಳಿಕ್ ಬಂದಿರುವಂತದ್ದು ಏನಪ್ಪಾ ಅಂದ್ರೆ, ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಇಲ್ಲಿ 4 ಪಂದ್ಯ ಆಯ್ತು, 4 ಪಂದ್ಯನೂ ಡ್ರಾ ಆಯ್ತು, ಹೌದು. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಸ್ಪೇನ್ ಮತ್ತು ಕೆಪ್ ಎನ್ನುವಂತ ದೇಶಗಳ ನಡುವೆ ನಡೆದಂತ ಮ್ಯಾಚ್. ಅದ್ರಲ್ಲಿ ಏನಿತ್ತು ವಿಶೇಷ ಅಂತ ನೀವು ಅನ್ಕೊಳ್ಬಹುದು. ಕೆಪ್ ಅಂತ ಆ ಒಂದು ದೇಶ ಇದೆ ಅನ್ನುವಂಥದ್ದು ಗೊತ್ತಿತ್ತ? ಕೆಲವರಿಗೆ ಗೊತ್ತಿತ್ತೇನೋ ನಮ್ಮ ದೇಶದಲ್ಲಿ. ಆದ್ರೆ ಕೆಪ್ ಅನ್ನುವಂಥ ದೇಶ ಇದೆ ಅನ್ನುವಂಥದ್ದು ಬಹುತೇಕ ಭಾರತೀಯರಿಗೆ ಗೊತ್ತೇ ಇರಲಿಲ್ಲ. ಫುಟ್ಬಾಲ್ ನ ಸೆನ್ಸೇಷನ್ ಆಗಿರುವಂಥದ್ದು, ಜಗತ್ತಿನ ಸೆನ್ಸೇಷನ್ ಆಗಿರುವಂಥದ್ದು ಈಗ ಯಾವ್ದಾದ್ರು ಒಂದು ದೇಶ ಇದ್ರೆ ಅದು ಕೆಪ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಆ ದೇಶದ ಬಗ್ಗೆ ನೋಡ್ತಗೋಣ. ಆ ದೇಶ ಎಲ್ಲಿದೆ, ಆ ದೇಶ ಜನಸಂಖ್ಯೆ ಏನು, ಇದೇ ಇಂಟ್ರೆಸ್ಟಿಂಗ್ ಅನ್ಸುವಂಥದ್ದು. ಯಾಕೆಂದ್ರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ದೇಶ ಯಾವ್ದಪ್ಪ? ಭಾರತ. ಮತ್ತೊಂದ್ ಕಡೆ ಚೀನಾ ನಿಂತ್ಕೊಳ್ಳುತ್ತೆ. ಆದ್ರೆ ಈ ದೇಶದ ಜನಸಂಖ್ಯೆ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೋಸ್ಕರನೇ ಇಂಟ್ರೆಸ್ಟಿಂಗ್. ಒಂದು ಆ ಜನಸಂಖ್ಯೆ, ಅಲ್ಲಿನ ಫುಟ್ಬಾಲ್ ಆಟಗಾರರು, ಇನ್ನೊಂದು ರೆಕಾರ್ಡ್ ಇದೆ, ಅದನ್ನು ಕೂಡ ಕೊನೆಯಲ್ಲಿ ಹೇಳ್ತೀನಿ. ಕೆಪ್ ದೇಶ ಎಲ್ಲಿದೆ ಅಂತ ನೋಡಿದಾದ್ರೆ ಆಫ್ರಿಕಾ ಖಂಡದಲ್ಲಿ ಬರುವಂತ ಒಂದು ಪುಟ್ಟ ದೇಶ ಇದು. ಇಲ್ಲಿನ ಜನಸಂಖ್ಯೆ ಎಷ್ಟು ಅಂದ್ರೆ ಬರೀ 5 ಲಕ್ಷ. ನಮ್ಮ ಬೆಂಗಳೂರಿನ ಒಂದು ವಿಧಾನಸಭಾ ಕ್ಷೇತ್ರದ ಜನರಿರುವಷ್ಟು ಆ ದೇಶದ ಜನಸಂಖ್ಯೆ ಇದೆ. ಈ 5 ಲಕ್ಷ ಜನರಿರುವಂತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಕಣಕಣದಲ್ಲೂ, ರಕ್ತದಲ್ಲೂ ಕೂಡ ಫುಟ್ಬಾಲ್ ಜೀವಿಸ್ತಾ ಇದೆ. ಯಾಕೆಂದ್ರೆ ಸ್ಪೇನ್ ಅಂತ ದೇಶದ ವಿರುದ್ಧ ಡ್ರಾ ಸಾಧಿಸೋದಿದೆಯಲ್ಲ, ಈ ಡ್ರಾ ಸಾಧಿಸುವಂತದ್ದೇ ಗೆದ್ದಂತೆ. ಇದೇ ಒಂದು ರೀತಿಯಾದಂತ ಇತಿಹಾಸವನ್ನ ನಿರ್ಮಾಣ ಮಾಡಿದಂತಾಗಿದೆ ಕೆಪ್ ದೇಶಕ್ಕೆ. ಯಾಕೆಂದ್ರೆ ಸ್ಪೇನ್ ದೇಶದ ಬಗ್ಗೆ ನಾವು ನೋಡಿದರೆ, ಸ್ಪೇನ್ ದೇಶ ಮಾಜಿ ಚಾಂಪಿಯನ್ ವರ್ಲ್ಡ್ ಕಪ್ ನಲ್ಲಿ. ಅದರ ಜೊತೆಗೆ ಅವರು ಯಾವ ಲೆವೆಲ್ಗೆ ಫುಟ್ಬಾಲ್ ನ ಫೇಮಸ್ ಆಟಗಾರರೆಲ್ಲ ಇದ್ದಾರೆ. ಒಂದು ಬಲಿಷ್ಠ ತಂಡ, ಅನುಭವಿ ತಂಡ, ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತ ತಂಡ ಅದು. ಫುಟ್ಬಾಲ್ ಅಂದ್ರೆ ಅಲ್ಲೂ ಕೂಡ ಅಷ್ಟೇ ದೊಡ್ಡ ಫ್ಯಾನ್ ಬೇಸ್ ಇದೆ, ಕ್ರೇಜ್ ಇದೆ. ಇಂಥ ದೇಶವನ್ನ, ಅತ್ಯಂತ ಅನುಭವಿ ದೇಶವನ್ನ, ಅತ್ಯಂತ ಕೌಶಲ್ಯವನ್ನ ಹೊಂದಿರುವಂತ ಫುಟ್ಬಾಲ್ ಆಟಗಾರರನ್ನ, ವೆಲ್ ಎಕ್ಸ್ಪೀರಿಯನ್ಸ್ ಹಾಗೆ ತುಂಬಾ ತರಬೇತಿಯನ್ನ ಪಡ್ಕೊಂಡಿರುವಂತ ಆ ದೇಶದ ಆಟಗಾರರನ್ನ ಡ್ರಾ ಮಾಡ್ತಾರೆ ಆ ದೇಶದ ಫುಟ್ಬಾಲ್ ಮ್ಯಾಚ್ ಅನ್ನ. ಅಂದ್ರೆ ಅದು ಗೆದ್ದಂತಾನೆ. ಕೆಪ್ ಇಲ್ಲೇ ಗೆದ್ದಿರುವಂತದ್ದು ಅಂದ್ರೆ ಡ್ರಾ ಆದ್ರೂ ಕೂಡ ಅವ್ರು ಗೆದ್ದಂತಾನೆ ಈ ಒಂದು ಪಂದ್ಯದಲ್ಲಿ. ಕೆಪ್ ಬಗ್ಗೆನೇ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಪ್ ಏನಪ್ಪ 5 ಲಕ್ಷ ಇರುವಂತ ದೇಶ ಅಂತ ಒಬ್ಬ ಮಾಜಿ ಒಂದು ಫುಟ್ಬಾಲ್ ನ ಚಾಂಪಿಯನ್ ಆಗಿರುವಂತ ಸ್ಪೇನ್ ದೇಶವನ್ನ ಡ್ರಾ ಮಾಡ್ಬಿಡ್ತಲ್ಲ ಅಂತ ನಾನು ಆಕ್ಚುಲಿ ಇಂಟ್ರೆಸ್ಟಿಂಗ್ಲಿ ನೋಡ್ತಾ ಇದ್ದೆ. ಏನು ಕೆಪ್ ಯಾವ ದೇಶ, ಎಲ್ಲಿದೆ, ಎಷ್ಟು ಜನಸಂಖ್ಯೆ ಅಂತ ಬಂದಂತ ಸಂದರ್ಭದಲ್ಲಿ ನನ್ಗೆ ಆಶ್ಚರ್ಯ ಆಗ್ತಾ ಇತ್ತು. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಒಂದು ವಿಧಾನಸಭಾ ಕ್ಷೇತ್ರದ ಮತದಾರರ ಸಂಖ್ಯೆಗಿಂತಲೂ ಕೂಡ ಕಡಿಮೆ ಹೊಂದಿರುವಂತ ಜನಸಂಖ್ಯೆಯನ್ನು ಹೊಂದಿದೆ ಆ ಕೆಪ್ ಅನ್ನುವಂತ ದೇಶ. ಮತ್ತೊಂದ್ ಕಡೆ ಈ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಲ್ಲ, ಕೆಪ್ ಡ್ರಾ ಅನ್ನ ಸಾಧಿಸ್ತು. ಇಲ್ಲಿ ಮೇನ್ಲಿ ಅಲ್ಲಿನ ಆಟಗಾರರ ಆತ್ಮವಿಶ್ವಾಸ ಹೇಗಿತ್ತು ಅನ್ನುವಂಥದ್ದು ನೀವು ಊಹಿಸ್ಕೊಳ್ಬೇಕು. ಯಾಕೆಂದ್ರೆ ಸ್ಪೇನ್ ಆಟಗಾರರು ಪ್ರತಿ ಹಂತದಲ್ಲೂ ಕೂಡ ಗೋಲನ್ನ ಬಾರಿಸಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಒಂದು ಬಿಗ್ ವಾಲ್ ರೀತಿಯಲ್ಲಿ ನಿಂತಿದ್ದಂಥವ್ರು ಕೆಪ್ ತಂಡದ ಆಟಗಾರರು. ಅವರು ಗೋಲ್ ಬಾರಿಸುವಂತ ಪ್ರತಿ ಒಂದನ್ನು ಕೂಡ ಅವಕಾಶವನ್ನ ಅವ್ರು ಡೆಸ್ಟ್ರಾಯ್ ಮಾಡ್ತಾ ಇದ್ರು. ಅಷ್ಟು ಸಮರ್ಥವಾಗಿ ಆಡ್ಕೊಂಡ್ಬಂದ್ರು ಕೆಪ್ ಪ್ಲೇಯರ್ಸ್ಗಳು. ಅದರಲ್ಲೂ ಸ್ಪೆಷಲಿ ಇಲ್ಲಿ ಏನಪ್ಪ ಇಂಟ್ರೆಸ್ಟಿಂಗ್ ಅಂದ್ರೆ, ಓಜಿನಾ ಅನ್ನುವಂತ ಗೋಲ್ ಕೀಪರ್, 40 ವರ್ಷದ ಗೋಲ್ ಕೀಪರ್, ಸ್ಪೇನ್ ನ ಆಟಗಾರರು 7 ಬಾರಿ ಸತತವಾಗಿ ಟ್ರೈ ಮಾಡಿದ್ದಾರೆ. ಗೋಲನ್ನ ಹೊಡಿಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆ ರೀತಿಯಾಗಿ ಒಂಥರ ಗೋಡೆ ರೀತಿಯಲ್ಲಿ ನಿಂತ್ಕೊಂಡು ತನ್ನ ಒಂದು ದೇಶ ವಿಶ್ವಕಪ್ಗೋಸ್ಕರ ಯಾವ ರೀತಿಯಾಗಿ ರೆಡಿಯಾಗಿ ಬಂದಿದೆ ಅನ್ನುವಂಥದ್ದನ್ನ ಸಾರಿ ತೋರಿಸಿದ್ರು. ಅವರು ಎಷ್ಟು ಮಟ್ಟಿಗೆ ನಾವು ಪವರ್ಫುಲ್ ಆಗಿದೀವಿ ಅನ್ನುವಂಥದ್ದನ್ನ ಓಜಿನಾ ತೋರಿಸಿದ್ರು. ಆಕ್ಚುಲಿ ಅವರ ರಿಯಲ್ ನೇಮ್ ಬಂದ್ಬಿಟ್ಟು ಜೋಸ್ಮರ್ ಡಿಯಾಸ್. ಓಜಿನಾ ಬಗ್ಗೆ ಹೇಳಲಿಕ್ಕೋಸ್ಕರ ನಾನು ಬಂದಿದ್ದೆ ಇವತ್ತು. ಯಾಕೆಂದ್ರೆ ಯಾವ ಲೆವೆಲ್ಗೆ ಕೆಪ್ ಬಗ್ಗೆ ಇಡೀ ಜಗತ್ತು, ಫುಟ್ಬಾಲ್ ಪ್ರೇಮಿಗಳು ಸ್ಪೆಷಲಿ ಮಾತನಾಡ್ತಾ ಇದ್ದಾರೆ ಅಂದ್ರೆ, ಒಂದು ಆ ದೇಶದ ಬಗ್ಗೆ ಸರ್ಚ್ ಆಗ್ತಾ ಇದೆ, ಅದರ ಜೊತೆಗೆ ಈ ಓಜಿನಾ ಅನ್ನುವಂತ ಆಟಗಾರನ ಬಗ್ಗೆ ಸರ್ಚ್ ಆಗ್ತಾ ಇರುವಂತದ್ದು. ಆಲ್ಮೋಸ್ಟ್ ಸುಮಾರು ಒಂದು 40 ವರ್ಷದ ಓಜಿನಾ ಅವರು ಇದಾರಲ್ಲ, 7 ಗೋಲ್ ಅನ್ನ ಹೊಡೆಯುವಂತ ಅವಕಾಶ ಇತ್ತಲ್ಲ ಸ್ಪೇನ್ಗೆ, ಅದನ್ನ ಅವಕಾಶ ತಪ್ಪಿಸಿರುವಂತದ್ದು 1966 ಬಳಿಕ
ಫಿಫಾ ವರ್ಲ್ಡ್ ಕಪ್ ನಲ್ಲೇ 40 ವರ್ಷದ ಒಬ್ಬ ಗೋಲ್ ಕೀಪರ್ ಈ ರೀತಿಯಾಗಿ 7 ಗೋಲ್ಗಳನ್ನ ಹೊಡೆಯುವಂತ ಅವಕಾಶವನ್ನ ತಪ್ಪಿಸಿರುವಂತದ್ದು ಇದೇ ಮೊದಲಂತೆ. ಅದು ಕೂಡ ಒಂದು ರೆಕಾರ್ಡು. ಆ ರೆಕಾರ್ಡ್ ಎಷ್ಟು ಮಟ್ಟಿಗೆ ಆಯ್ತು ಅಂದ್ರೆ, ಎಷ್ಟು ಮಟ್ಟಿಗೆ ಸೆನ್ಸೇಷನ್ ಅಂದ್ರೆ, ಯಾವುದೇ ಸೋಷಿಯಲ್ ಮೀಡಿಯಾ ತೆಗಿರಿ, ಎಕ್ಸ್ ತೆಗಿರಿ, ಫೇಸ್ಬುಕ್ ತೆಗಿರಿ, ಇನ್ಸ್ಟಾಗ್ರಾಮ್ ತೆಗಿರಿ, ಟಿಕ್ ಟಾಕ್ ಅನ್ನ ತೆಗಿರಿ, ಯಾವುದೇ ಸೋಷಿಯಲ್ ಮೀಡಿಯಾವನ್ನ ತೆಗಿರಿ, ಟ್ರೆಂಡ್ ಅಲ್ಲಿ ಇರುವಂತದ್ದು ಅಂದ್ರೆ ಈಗ ಒಸಿನಾ. ಅವರು ಬಿಫೋರ್ ಸ್ಪೇನ್ ವಿರುದ್ಧ ಮ್ಯಾಚ್ ಅನ್ನ ಆಡ್ಲಿಕ್ಕೆ ಮುಂಚೆ ಅವರ ಫಾಲೋವರ್ಸ್ ಸಂಖ್ಯೆ ಇದ್ದಿದ್ದು ಎಷ್ಟಪ್ಪ ಅಂದ್ರೆ ಬರೀ 50,000. ಈಗ ಎಷ್ಟಿದೆ ಅಟ್ ಪ್ರೆಸೆಂಟ್? ಜಸ್ಟ್ ನಾನೀಗ ಈ ವಿಡಿಯೋ ಮಾಡ್ಲಿಕ್ಕೂ ಮುಂಚೆ ನೋಡ್ತಾ ಇದ್ದೆ, 11.3 ಮಿಲಿಯನ್ ಇದಾರಂತೆ. 11.3 ಮಿಲಿಯನ್ ಈಗ ಫಾಲೋವರ್ಸ್ ಆಗಿರೋದು. 50,000 ಇಲ್ಲಿ 11.3 ಮಿಲಿಯನ್ ಇಲ್ಲಿ ಫಾಲೋವರ್ಸ್. ಈ ಲೆವೆಲ್ಗೆ ಟ್ರೆಂಡ್ ಆಗಿದ್ದಾರೆ. ಇಡೀ ಫುಟ್ಬಾಲ್ ಪ್ರೇಮಿಗಳನ್ನ ಸೆಳೆದಿದ್ದಾರೆ ಓಸಿನಾ. ಅವರ ಆಟ ಆ ರೀತಿಯಾಗಿತ್ತು, ಆ ಇಡೀ ತಂಡದ ಆಟ ಆ ರೀತಿಯಾಗಿತ್ತು. ಇವರು ಗೋಲ್ ಹೊಡೆಯೋದಂಥದ್ದನ್ನ ತಪ್ಪಿಸಿದ್ರು ಹೌದು, ಅದರ ಜೊತೆಗೆ ಆ ಡಿಫೆನ್ಸ್ ಸಿಸ್ಟಮ್ ಆಗಲಿ ಅದೆಲ್ಲವೂ ಕೂಡ ಅದ್ಭುತವಾಗಿ ಆಡಿದ್ದಂಥದ್ದು. ಇಲ್ಲಿ ಪ್ರಮುಖವಾಗಿ ಓಸಿನಾ ಒಂದು ಮೇನ್ ಟ್ರಂಪ್ ಕಾರ್ಡ್ ರೀತಿಯಲ್ಲಿ ಕೆಫೋರ್ಡೆ ಆಡಿದ್ರು ಕೂಡ ಪ್ರತಿಯೊಬ್ಬ ಆಟಗಾರನು ಕೂಡ ಅಷ್ಟೇ ಅದ್ಭುತವಾಗಿ ಆಡಿದ್ದಾರೆ. ಈಗ ಸದ್ಯಕ್ಕೆ ಫುಟ್ಬಾಲ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಓಸಿನಾ ನೇಮ್ ಮತ್ತೆ ಕೆಫೋರ್ಡೆ ದೇಶದ ಬಗ್ಗೆ. ಬರೀ 5 ಲಕ್ಷ ಇರುವಂತ ಒಂದು ದೇಶ, ಅಲ್ಲಿನ ಆಟಗಾರರು ಎಷ್ಟು ಮಟ್ಟಿಗೆ ತರಬೇತಿಯನ್ನ ಪಡ್ಕೊಂಡು ತನ್ನ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು, ನಾವು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಶ್ರಮವನ್ನ ಹಾಕಿದ್ರು ಅನ್ನುವಂಥದ್ದು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಲೇಬೇಕಾದಂತ ವಿಚಾರ. ಯಾಕೆಂದ್ರೆ ನಾವು 140 ಕೋಟಿ ಇರುವಂತ ಭಾರತೀಯರು ಫಿಫಾ ವರ್ಲ್ಡ್ ಕಪ್ಪಿಗೆ ಕ್ವಾಲಿಫೈ ಆಗ್ಲಿಕ್ಕೆ ಒದ್ದಾಡ್ತಾ ಇದ್ದೀವಿ. ನಮ್ಮಲ್ಲಿ ದೊಡ್ಡ ಜನಸಂಖ್ಯೆ ಇರಬಹುದು, ಆದ್ರೆ ಫುಟ್ಬಾಲ್ ಅಂತ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕ್ವಾಲಿಫೈ ಆಗ್ಲಿಕ್ಕೆ ಪರದಾಟವನ್ನ ಮಾಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಟ್ರೈನಿಂಗ್ ಇದೆ, ಎಷ್ಟು ಮಟ್ಟಿಗೆ ಅವಕಾಶಗಳನ್ನ ಕೊಡ್ಲಾಗ್ತದೆ, ಎಷ್ಟು ಮಟ್ಟಿಗೆ ಅವರನ್ನ ಉತ್ತೇಜಿಸ್ತಾ ಇದೀವಿ, ಎಷ್ಟು ಮಟ್ಟಿಗೆ ಅವರನ್ನೆಲ್ಲರನ್ನು ಕೂಡ ವರ್ಲ್ಡ್ ಕಪ್ಪಿಗೆ ತಯಾರು ಮಾಡ್ತಾ ಇದೀವಿ ಅನ್ನುವಂಥದ್ದಕ್ಕೆ ಅದು ಎಕ್ಸಾಂಪಲ್. ನೋಡಿ, ಆ 5 ಲಕ್ಷ ಇರುವಂತ ಕೆಫೋರ್ಡೆ ದೇಶದಲ್ಲಿ ಬಡತನ ಎತ್ತು ಕಾಣಿಸ್ತಾ ಇದೆ, 100 ಸಮಸ್ಯೆಗಳಿರುವಂಥದ್ದು. ಅದೆಲ್ಲವನ್ನು ಮೀರಿ ಕೂಡ ಆ ದೇಶ, ಅಲ್ಲಿನ ಆಟಗಾರರು ಇವತ್ತು ಬಂದು ವರ್ಲ್ಡ್ ಕಪ್ ನಲ್ಲಿ ಆಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಜನಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಮಟ್ಟಿಗೆ ಪವರ್ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಆಟ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಇನ್ಸ್ಪೈರ್ ಆಗಿರುವಂತ ಒಂದು ದೇಶ, ಇನ್ಸ್ಪೈರ್ ಆಗಿರುವಂತ ಆಟಗಾರರು. ತನ್ನ ದೇಶಕ್ಕೋಸ್ಕರ ನಾನು ಸಾಧಿಸಬೇಕು, ಗೆಲ್ಲಬೇಕು ಅನ್ನುವಂತ ವಿಶ್ವಾಸ ಇದೆಯಲ್ಲ, ಆ ವಿಲ್ ಪವರ್ ಇದೆಯಲ್ಲ, ಈ ಒಂದು ಪಂದ್ಯದಲ್ಲಿ ತೋರಿಸ್ತಾ ಇತ್ತು. ಅದು ಇನ್ನಷ್ಟು ಪಂದ್ಯಗಳನ್ನ ಗೆಲ್ಲಿ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಕೆಫೋರ್ಡೆ ಟೀಮ್ ಆ ರೀತಿಯಾಗಿ ಫ್ಯಾನ್ ಮಾಡ್ಬಿಟ್ಟಿದೆ ನನ್ನೂ ಕೂಡ. ಆ ಲೆವೆಲ್ಗೆ ಆಡ್ಬಿಟ್ರು ಎಲ್ಲ. ನಿನ್ನೆ ಆ ಒಂದು ಮ್ಯಾಚ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಈ ಟೀಮ್ ಪರಿಣಾಮವನ್ನ ಬೀರಿದೆ, ಎಷ್ಟು ಮಟ್ಟಿಗೆ ಅವರು ಅದ್ಭುತ ಆಟವನ್ನ ಪ್ರದರ್ಶನ ಮಾಡಿದ್ರು ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.